ರಾಮ, ನಿನಗೇನಾರ ಬುದ್ಧಿಗಿದ್ದಿ ಐತಿನ? ನಾ ಏನ್ ಮಾಡಿದೆ ದೊಡ್ಡಪ್ಪ? ಏನ್ ಮಾಡಿದ್ನಿ ಅಂತ ಹೇಳಿ ಕೇಳ್ತಿ ಇಲ್ಲಲ್ಲಿ? ಅಲ್ಲ, ಬಂಗಾರದಂತ ಹೊಲಾನ ನಿಮ್ಮ ಅತ್ತಿಗೆ ಎದಕ್ ಬಿಟ್ಟು ಕೊಟ್ಟಿಲ್ಲ? ನಿನ್ಗೇನ್ ಹುಚ್ಚಿಗಿಚ್ಚಿ ಹಿಡ್ದತ್ತೇನ? ಬಡ ಬಡ ಪಾರವನ್ನ ಆ ಶಂಕರ್ ಕೊಟ್ಟು ಬಿಟ್ಟಿದ್ರ ಮಾತ್ ಮುಗಿದ್ ಹೋಗಿತ್ತು. ಬಂಗಾರದಂತ ಹೊಲ ಕಳ್ಕೊಂಡೆ ಇಲ್ಲಲ್ಲಿ. ಏ ನೀಯ ಶಾಣೆ ಅವಲ್ಲಿ. ನಮ್ಮ ಅಪ್ಪಗ ನಾ ಸಾಯಿ ಮುಂದಾಗ ಮಾತು ಕೊಟ್ಟಿದ್ದೆ, ನಮ್ಮ ತಂಗಿನ ನಾನು ಚಂದ ನೋಡ್ಕೊಂತೀನಿ ಅಂತ ಹೇಳಿ. ನಮ್ಮ ತಂಗಿಗೆ ಶಂಕರನ್ ಕಂಡ್ರೆ ಇಷ್ಟ ಇರ್ಲಿಲ್ಲ. ಅದಕ್ಕ ನಾನು ಬ್ಯಾಡ್ ಬಿಡ ಅಂತೇಳಿ ಬಿಟ್ಟೆ. ಮತ್ ನಮ್ಮ ಅತ್ತಿನೂ ಹೊಲ ಕೇಳಿದ್ಲ, ಇನ್ನೇನ್ ಮಾಡಕ್ಕಾಗತ್ತ? ಹೌದಿಲ್ಲ? ಆಕಿಗೂ ಮಾತಿಗೆ ತಪ್ಪಬಾರ್ದಲ್ಲ. ಅದಕ್ಕ ಹೊಲನ ಕೊಟ್ಬಿಟ್ಟೆ. ಇತ್ತಾಗ ನಮ್ಮ ತಂಗಿ ಜೀವನನು ಚಂದಗಿರ್ಬೇಕು, ಆತಾಗ ನಮ್ಮ ಅತ್ತಿನೂ ಮರಗಬಾರ್ದು. ಅದಕ್ಕ ಕೊಟ್ಬಿಟ್ಟಿನಿ ದೊಡ್ಡಪ್ಪ. ಆದ್ರೂ ಈಗಿನ ಕಾಲದಾಗ ಪಾರವ್ ಪುಣ್ಯ ಮಾಡ, ನಿನ್ನಂತ ಅಣ್ಣನ್ ಪಡಿಯಾಕ. ನಮ್ಮ ಮಕ್ಳದಾವ್ಲಿ ಏನ್ ಮಾಡುದು ರಾಮ? ಆ ಹೆಣ್ಣು ಮಕ್ಕಳನ್ನ ವರ್ಷಕ್ಕೊಂದ್ಸತಿ ಕರ್ಕೊಂಬಂದು ಒಂದ್ ಸೀರೆ ಉಡ್ಸಂಗಿಲ್ಲಪ್ಪ. ನೀ ನೋಡಿದ್ರ ನಿಮ್ ತಂಗಿ ಸಂಬಂಧ 2 ಎಕರೆ ಹೊಲಾನ ನಿಮ್ ಅತ್ತಿಗ್ ಬರ್ಕೊಟ್ಟಿಲ್ಲ. ಕರೆ ಒಂದ್ರ ಕಲಿಯುಗದ ರಾಮ್ ನೋಡ್ಲಿ ನೀನು. ಅಂತ ದೊಡ್ಡ ಮಾತಿನ ಮಾತಾಡಕ್ ಹೋಗ್ಬೇಡ ದೊಡ್ಡಪ್ಪ. ಅಂದಂಗ ಹೊಲ ಎಲ್ಲಾ ಹರಗಸೋದಾಯ್ತಾ? ಈ ಸತಿ ಅರ್ಶಿನ ಹಾಕಿದ್ನ್ಯಾ ಎಲ್ಲಾ. ಈಗ ಅರಿಶಿನದ್ದು ಕಟಾವಿಗೆ ಬಂದತಿ. ಅದನ್ನ ತೆಗಿಸಿಬಿಟ್ಟು ಇನ್ನೇನು ಅದನ್ನೆಲ್ಲ ಹೊಲ ಚೊಕ್ಕ ಹರಗಿಸಿ ಬಿಡ್ತೀನಿ. ಏನ್ ಹೊಳ್ಳಿ ಹಂಗಾರ ಏನ್ ಕಬ್ಬು ಹಾಕವ್ನು ಏನ ಅರ್ಶಿನ ಹಾಕಿವ್? ಅರ್ಶಿನಕ್ಕ ನೀರ್ ಬಾಳ್ ಬೇಕ್ಲೆ. ಅದಕ್ಕ ಬ್ಯಾಡ, ಇದೊಂದ್ ಸತಿ ಹಾಕಿ ಬಾಳ ಅಂದ್ರ ಬಾಳ ಪಶ್ಚಾತ್ತಾಪ ಪಟ್ಬಿಟ್ಟಿನಿ. ಅದಕ್ಕ ಬ್ಯಾಡಪ್ಪ. ಇನ್ನ ಸುಮ್ನೆ ಕಬ್ಬು ಹಾಕಿ ಕುಂದ್ರುದು ಬೇಸ್ಲೆ. ಅದಕ್ಕ ಅಷ್ಟೊಂದು ಕೆಲಸ ಇರಂಗಿಲ್ಲ. ಒಂದೇಟು ಇದಾತಿರ್ಲ, ಒಂದಿಟ್ಟು ಕಸ ಕಳಿಯವು ಇರ್ತತ್ಯ, ಅದ್ರ ತೆಗಿಸ್ಬಿಟ್ರೆ ಮಾತ್ ಮುಗಿದು ಹೋತಪ್ಪ. ಇದು ಹಂಗಲ್ಲಪ್ಪ. ಇದಕ್ಕೆ ಎಣ್ಣಿ ಹೊಡಿ, ಅದ್ ಮಾಡಿ ಇದ್ ಮಾಡು, ಘನ ಕಿರಿಕಿರಿಪ್ಪ. ಅದಕ್ಕ ಬೇಡ ಬೇಡ ಅಂತ ದಬ್ಬು ಉಷ್ಟು ಕಬ್ಬು ಹಾಕಿ ಬಿಡ್ತೀನಿ. ಏ ದೊಡ್ಡಪ್ಪ, ಹಂಗತಿ ಮಾಡ್ಬೇಡವೋ. ಅಲ್ಲ, ಉಷ್ಟಕ್ಕೂ ಕಬ್ಬು ಹಚ್ಚಿದ್ರ ನೀರ್ ಸಾಲುತ್ತನ? ಮತ್ತ ನಡು ಬೋರ್ ಕೈ ಕೊಟ್ರೆ ಏನ್ ಮಾಡ್ತಿ? ಅದ್ರ ಬೇರೆ ನೋಡು, ಬ್ಯಾಸಿಗೆ ಕಾಲ್ ಒಂದಿಟ್ಟು ಯೋಚನೆ ಮಾಡು. ಏನ್ ಮಾಡ್ಲಿಪ್ಪ, ಮಕ್ಕಳು ನೋಡರ ದುಡಿಗೇಡಿಗಳು, ನನಗರ ವಯಸ್ಸಾದು, ಏಟ್ ಅಂತ ಮಾಡುದು? ಅದಕ್ಕೆ ಸಾಕಾಗ್ಬಿಡತ್ತಪ್ಪ. ಅದಕ್ಕೆ ಇನ್ನೊಂದು ಬೋರ್ ಹಾಕಿಸ್ಬೇಕಂತ ಮಾಡಿ ನಾನು. ಬ್ಯಾಡ ದೊಡ್ಡಪ್ಪ, ಸುಮ್ಮನೆ ರೊಕ್ಕ ಹಾಳು ಮಾಡ್ಕೋಬೇಡ. ಯಾಕಂದ್ರ ಬ್ಯಾಸಗಿ ಹೋಗಿಂದ ಮಳಿಗಾಲಕ್ಕ ಬೋರ್ ಹಾಕಸ್. ಈಗ ಹಾಕ್ಸಕ್ ಹೋಗ್ಬೇಡ. ಒಂದ್ ಸ್ವಲ್ಪ ಕೊಬ್ಬು ಹಚ್ಚು. ಉಳ್ಕಿದ್ದು ಏನಾರ ಇವು ಗಾಂಜಾಳ ಪಂಜಾಳ ಹಾಕಿಬಿಡು. ಏನಾಗತ್ತ ನೋಡ್ಬೇಕು. ಸರಿಪ, ಹೋಗ್ತೀನಿ ನಾನು. ನೋಡ, ನಮ್ ಕರ್ಮ ಇಷ್ಟು ವಯಸ್ಸಾದ್ರೂ ನಾವ ದುಡಿಬೇಕು. ನಿನ್ನಂತ ಒಬ್ಬ ಮನ್ಯಾಗ ಮಗ ಇದ್ರ ನಮ್ಮ ನಶೀಬ ತೆಗೆದು ಹುಟ್ಟಿತ್ತಪ್ಪ. ನಮ್ಮ ಮಕ್ಕಳದವು ಎದಕ್ ಬರುವು? ಒಂದ್ ಹಾದಿಲ್ಲ, ಒಂದು ಬಟ್ಟಿಲ್ಲ. ಸ್ವಸ್ತ್ಯಾರು ಅವ ಒಟ್ಟು ಕುಂತ್ಕೊಂಡ್ ತಿನ್ನುವ, ಒಂದರ ದುಡಿಯೋದವನ. ಸರಿ, ಬರ್ತೀನಿ ತಗೋ. ಊಟ ಗೀಟ ಮಾಡೇ ಬಂದಿಯೇನ? ಮನಿಗ್ ಹೋಗಿ ಮಾಡ್ಬೇಕು ದೊಡ್ಡಪ್ಪ. ಇವತ್ತು ಹೊಲ ಅದು ಹರಗಿಸಿದ್ನಿ ಅಂದ್ರ ಆಗಿ ಹೋಗುತ್ತ. ಅಂದ್ರ ಇನ್ನ ಮಳಿ ಚಲೋ ಅದಲ್ಲ, ಹೊಸ ಮಳಿ. ಅದಕ್ಕ ಆತಾಗ ಮತ್ತ ಬೀಸ ಹಾಕೊಳಕ್ ಬರ್ತತಿ. ಮತ್ ಇನ್ನ ಲಗ್ನ ಒಂದ್ ಐತೆ ಕಾಲಾಗ, ನನಗೂ ಆಗಂಗಿಲ್ಲ. ಅವಕ್ಕ ಬಡ ಬಡ ಹರಗಿಸಿದ್ರ ಆತಂತೆ ಹರಗಸಕತ್ತೀನಿ ನೋಡ್ ಹೊಲನ್. ಚಲೋ ಆತ್ ತಗೋರಪ್ಪ. ಲಗು ಲಗು ಕೆಲಸ ಸಾಗಸ್ರು. ಲೇ ಶಂಕರ, ನನ್ನ ನೀರಿಗೆ ಜಾಡಿಸಿ ಒದ್ದೆಲ್ಲೇ ಮಗನ ನೀನು. ಲೇ ಯಾವ ಏ ಬರ್ರಿ ಬರ್ರಿ, ರಾಮಪ್ಪನ ಯಾರೋ ಬಡಿಯಾಕತ್ತಾರ, ಬರ್ರಿ. ಏನಾತು? ಇದೇನು ರಾಮಪ್ಪಗೆ ಏನಾತು? ಯಾರನೋ ಮಾರಯ್ಯ, ಹಾಕ್ಯಾಕೊಂದು ಬಡದ್ ಬಿಟ್ರು ನೋಡು. ನಾನು ಒಂದಿಟ್ಟು ಧ್ವನಿ ಮಾಡಿದ್ಯಾ, ಹಂಗ ಓಡೇ ಹೋಗ್ಬಿಟ್ರು. ಪಾಪ, ರಕ್ತದ ಮಡುವನೇ ನಿಂತಾನ. ಲೋನ ದವಾಖಾನಿ ಕರ್ಕೊಂಡು ಹೋಗ್ಬೇಕು. ನೀವು ಒಂದಿಬ್ರನ್ನ ಕರಿ. ಏ ಬರ್ರಿ. ಮಾರೇ, ಒಂದು 200 ರೂಪಾಯಿ ಇದ್ರ ಕೊಡ್ಲಿ, ಮಾತು ಕೊಡ್ತೀನಂತ. ಹೋಗ್ಲೇ, ನನ್ನ ಹತ್ರನ ₹1 ಇಲ್ಲ, ಬೋಕಿಯಾಗಿ ನಿಂತೀನಿ. ನಿನಗೆ ಎಲ್ಲಿ ಕೊಡಕ್ಕೆ ಹೋಗ್ಲಿ? ಮೊದ್ಲಿಕ್ಕೇನ್ಲೇ ಮಾರ್ಯ, ರೊಕ್ಕ ಕೇಳಿದ ತಕ್ಷಣ ಕೊಡ್ತಿದ್ದಿ. ಈಗೇನ ₹1 ಬಿಚ್ಚವಲ್ಯ? ಏನು ಮಾಡಲಿ, ಕೈ ಕಟ್ಟಾಗ್ಬಿಟ್ಟತಿ. ಅಂದಂಗೆ ನೀ ಏನ್ಲಿ ತಲೆ ನುಣ್ಣ ಹೊಡ್ಸ್ಕೊಂಬಂದಿ? ಎಲ್ಲಿ ಹೋಗಿದ್ದಿ? ತಿರುಪತಿ ಹೋಗಿದ್ದೀವ್ಲಿ. ನಮ್ಮವಂದು ಏನೋ ಹರಿಕಿತ್ತಂತ, ಅದಕ್ಕೆ ಹರಕೆ ತೀರಿಸ್ಕೊಂಬಂದ್ವಿ. ಅದಕ್ಕೆ ಗುಂಡು ಹೊಡ್ಸ್ಕೊಂಬಂದು ನೋಡು. ತಿರುಪತಿಗೆ ಹೋಗಿ ಬಂದಿದ್ದಕ್ಕೆ ಪಾರ್ಟಿ ಇಲ್ಲನ್ಲಿ? ಏ, ತಿರುಪತಿಗೆ ಹೋಗಿ ಬಂದಿದ್ದಕ್ಕೆ ಪಾರ್ಟಿ ಕೊಡ್ತಾರನ್ಲಿ? ಮತ್ತೆ ಕೊಡ್ಸೋಣಂತ. ನೀನ ಕೊಡಿಸ್ಬಾರ್ಲಿ ಮಾರೇ. ಅಯ್ಯೋ, ಎಲ್ಲ ಕಿಸೇವಲ್ಲ ಖಾಲಿಯಾಗಿ ನಾನು ಬೋಕಿಯಾಗಿ ನಿಂತೀನಿ. ನಾನು ಕೇಳಕ್ಕೆ ಬಂದಾನು. ಯಾಕ್ಲಿ, ಏನಾತ? ಮೊದ್ಲಿಕ್ಕೆಲ್ಲ ಏನ್ ರೊಕ್ಕ ಹಿಂಗ ಜಾಸ್ತಿ ಅನ್ನಿಸ್ತಿದ್ದಿ. ನಾವ್ ಏನಾರ ಕೇಳಿದ ತಕ್ಷಣ ಕೊಡಿಸ್ತಿದ್ದಿ. ಮೊದ್ಲಕ್ಕೆಲ್ಲ ರಾಣಿ ರೊಕ್ಕ ಬರ್ತಿದ್ವಾ?
ಅದ್ರಾಗ ಹೆಚ್ಚು ಏನೋ ಕಡಿಮೆ ಏನೋ ಬಿಡಿಸ್ಬಿಡ್ತಿದ್ದೆ. ಈಗ ಅವ್ರ ಅಪ್ಪ ಅವ್ರು ಮುಂದೆ ಹೇಳ್ಬಿಟ್ಟ ಅಲ್ಲಿ ನಾನು ರೊಕ್ಕ ಬರಾಕತ್ತಂತಿ. ಈಗ ಅವರೆಲ್ಲ ಎ ಟಿ ಎಮ್ ಕಾರ್ಡ್ ಅದೆಲ್ಲ ಕಸ್ಕೊಂಡ್ಬಿಟ್ಟಾರ ರಾಣಿದು. ಹಿಂಗಾಗಿ ನಂದು ಕೈ ಕಟ್ಟಾಗ್ಬಿಟ್ಟತಿ. ನಾನಾಕಿ 10,000 ರೂಪಾಯಿ ಕೊಡ್ಬೇಕ್ಲೆ ಸಾಲ ಮಾಡಿದ್ದೆ. ಈಗ ಕೊಡು ಅಂತ ಬೆನ್ನು ಹತ್ತಾಳ ನೋಡು. ಯಾರ್ದ ಫೋನ್ ಬಂತು ನೋಡ್ಲಿ. ಸುಮ್ಮನೆ ಇರಲಿ, ಹಾಕಿದ ರಾಣಿದ ಬರೀ ಕಿರಿಕಿರಿ. ಹಲೋ ರಾಣಿ ಹೇಳ. ಹಲೋ ಮರೆ, ಎಲ್ಲಿದಿ? ನಾ ಅರ್ಜೆಂಟಾಗಿ ನೀನು ನೋಡ್ಬೇಕು. ಅಯ್ಯೋ ಮತ್ತೆ ಅದ ರೊಕ್ಕ ಕೇಳೋ ಸಂಬಂಧ ಈಗ ಫೋನ್ ಹಚ್ಚಳಿಕೆ ಮತ್ತು ಇಲ್ಲಿದ್ದೀನಿ ಅಂತಂದ್ರೆ ಇಲ್ಲಿಗೆ ಬಂದು ರೊಕ್ಕ ಕೊಡ ಅಂತ ನಿಂದಿರ್ತಾಳೆ. ರಾಣಿ ನಾನು ನಾನು ಬೇರೆ ಕಡೆ ಇದ್ದೀನಿ, ಒಂದು ಸ್ವಲ್ಪ ಬಿಸಿ ಇದ್ದೀನಿ, ಮಾತಾಡ್ತೀನಿ ತಗೋ ಇಡ್ಲಾ. ಹಲೋ ಹಲೋ ನನ್ನ ಹೇಳೋರಾಗ ಇಟ್ಟೆ ಬಿಟ್ಟ ಎಲ್ಲಿ ಹೋಗ್ಯಾನೋ ಏನೋ ಹಾಳಾದವ. ನಾನು ನೋಡಿದ್ರೆ ಮದುವೆ ಮಾಡಕತ್ತಾರ ಮನೆಯಾಗ. ಆ ವಿಷಯ ಮಾತಾಡ್ಬೇಕಂತೇಳಿ ನಾನು ಮಾಡಿದ್ರೆ ಎಲ್ಲಿದ ನೀನು? ಮರೆಯಲ್ಲ, ನನ್ನ ಮುಂದೆ ನೋಡಿದ್ರೆ ಸುಳ್ಳು ಹೇಳಿದ ನಾನು ಹೊರಗದೀನಂತೆ. ಇಲ್ಲಿ ನೋಡಿದ್ರೆ ಗೆಳೆಯ ಕೂಡ ಮಾತಾಡಕತ್ತಾನೆ ತಡಿ ಹೇಳ್ತು ಅಂತ ನನ್ನ ಮುಂದೆ ಸುಳ್ಳು ಹೇಳಕತ್ತಾನೆ. ಯಾಕೆ ನಿಮ್ಮ ರಾಣಿ ಸುಳ್ಳು ಹೇಳಿದೆಲ್ಲ? ಏನ್ಲಿಯಪ್ಪ, ಒಂದು 10,000 ರೂಪಾಯಿ ಕೊಟ್ಟಾರ ರೊಕ್ಕ ಕೊಡು ಅಂತ ಗಂಟು ಬಿದ್ದ. ಅದಕ್ಕೆ ಏನಾಕಿಂದ ಉಪಯೋಗ ಇಲ್ಲ ಏನಿಲ್ಲ, ಹಂಗೆ ಅಲ್ಲಿ ಬಾ ಇಲ್ಲಿ ಬಾ ಅಂತಾಳೆ. ಏನು ಮಾಡ್ಬೇಕು ಸುಮ್ಮನೆ? ಓ ಅಂದ್ರ ಆಕಿ ರೊಕ್ಕ ಸಿಗ್ತಿತ್ತು ಅಂತೇಳಿ ಆ ರಾಣಿ ಹಿಂದೆ ಬೆಣ್ಣೆ ಹತ್ತಿದ್ದೇನ್ಲೇ ಮಗನ ನೀನು? ನಾ ಆಕಿನ ಪ್ರೀತಿ ಮಾಡ್ತಿ ಅಂತ ಅನ್ಕೊಂಡಿದ್ದೆ. ಯಾ ಪ್ರೀತಿ ಇಲ್ಲ ಯಾ ಪ್ರೇಮ ಇಲ್ಲ. ಅಲ್ಲಿ ಆಕೆಗೆ ಮೇಕಪ್ ಸಟ್ಟಿಗೆ ಸಾಕಾಗಂಗಿಲ್ಲ. ಇಂಥವನ್ನೆಲ್ಲ ಪ್ರೀತಿ ಮಾಡ್ಕೊಳಕ್ಕಾಗತ್ತನ್ಲಿ ಹೇಳತ್ತಾಗ. ಆಕಿನ ಮದುವೆ ಆದಾಗ ಮುಗಿದು ಹೋತು ಗೋವಿಂದ. ಒಂದು ಲಿಪ್ಟಿಕ್ಕಿಂದು ಬೆಲೆ ಇಟ್ಕೋತನ್ಲಿ, 200-300 ರೂಪಾಯಿ ಕೊಟ್ಟು 200-300 ರೂಪಾಯಿ ಕೊಟ್ಟು ಲಿಪ್ಟಿಕ್ ತೊಗೊಂತಾಳೆ. ಆಕೆಗೆ ಎಲ್ಲಿ ಕೊಡ್ಸಕ್ಕೆ ಹೋಗ್ಲಿಲ್ಲಪ್ಪ, ಸುಮ್ಮನೆ ಏನೋ ಆಕಿಂದ ಲಾಭ ಇತ್ತಂತೇಳಿ ನಾನು ಅಡ್ಡಾಡ್ತಿದ್ದೆ ಗೊತ್ತನ. ಮತ್ತು ಅವು ಇವು ಕೊಲಾಬ್ರೇಷನ್ ಅದು ಬರ್ತಿದ್ವಲ್ಲ, ಕರ್ಕೊಂಡು ಹೋಗಿದ್ದೆ. ಅಲ್ಲೆಲ್ಲ ಒಳಗೆ ಮಾತಾಡ್ತಿದ್ನಿಲ್ಲಪ್ಪ. ಅವರು 10-15-20 ಸಾವಿರ ರೂಪಾಯಿ ಹಿಂಗೆ ಇರ್ತಿದ್ವ. ಅದ್ರಾಗ ಈಕೆಗೆ ಒಂದು 5-6 ಸಾವಿರ ರೂಪಾಯಿ ಅಷ್ಟು ಕೊಡೋದು, ಉಳಿಕೆದೆಲ್ಲ ಲಬಕ್ ಸ್ವಾಹ ಹಿಂಗೆ ಮಾಡ್ತಿದ್ದೆ ನಾನು. ಅದಕ್ಕೆ ಅನ್ಕೊಂಡೆ ನಾನು. ಅಯ್ಯೋ ಪಾಪಿ, ಅಂದ್ರೆ ಇವ ನನ್ನ ಪ್ರೀತಿ ಮಾಡಿಲ್ಲ, ನನ್ನ ರೊಕ್ಕಕ್ಕೋಸ್ಕರ ನಾನು ಹಿಂದೆ ಅಡ್ಡಾಡ್ತಿದ್ನ ನೀವ. ನಾ ಇವನು ನಂಬಿಟ್ನಲ್ಲ, ನನ್ನ ಗೆಳತಿಯರು ಹೇಳಿದ್ರು ನೋಡ್ಲಿ ಹುಷಾರು ನೋಡ್ಲಿ ಅಂತೇಳಿ. ಆದ್ರೆ ನಾನು ನಂಬಿದ್ನಲ್ಲ, ಇವತ್ತು ಮಾತ್ರ ಹಿಂಗೆ ಐತೆ. ನಮ್ಮ ಮನೆಯಾಗ ಹೆಣ್ಣು ನೋಡಕತ್ತಾರಲಿ ನನಗೆ. ಅಲ್ಲನ ಚಲೋ ಹೆಣ್ಣು ನೋಡಿ ಮದುವೆ ಹಾಕಿನಿ. ಹೋಗಿ ಇಂಥವ್ರನ್ನೆಲ್ಲ ಮದುವೆ ಹಾಕಾಗತ್ತಾ? ಅಯ್ಯೋ ಲೇ ಅತ್ತ ತಿರುಗಿ ನೋಡ್ಲಿ ಮಾರ್ಯ. ಅತ್ತ ತಿರುಗಿ ನೋಡ್ಲಿ. ಹಿಂದೆ ಏನೈತ್ಲಿ? ಆಗಿಲಿಂದ ಇಬ್ರು ಎಜೆಬಾಯಿ ಬಡ್ಕೊಳಕತ್ತೀರಿ. ಹಿಂದೆ ತಿರುಗಿ ನೋಡಂತಿ ಅಂಥದ್ದು ಏನಿಟ್ಟಿರ್ಲಿ ಅಲ್ಲಿ ಹಿಂದೆ? ರಾಣಿ ನೀನು ಇಲ್ಲೇ? ನಾ ಫೋನ್ ಹಚ್ಚಿದಾಗ ಎಲ್ಲೇ ಹೋಗಿನಂತ ಹೇಳಿ, ಈಗ ನೋಡಿದ್ರೆ ಇಲ್ಲೇ ಇದೆಯಲ್ಲ. ನನ್ನ ಮುಂದೆ ಯಾಕೆ ಸುಳ್ಳು ಹೇಳಿದೆ? ಅದು ನೀ ಇಂಥವದಿ ಅಂತೇಳಿ ಯಾವತ್ತೂ ನನಗೆ ಆಚಾರ ಹೇಳಿದ್ರು, ಅವ್ರ ಮಾತು ನಂಬಲಿಲ್ಲ ನಾನು. ಎಂಥವ್ ನೀನು? ನನ್ನ ಹತ್ರ ರೊಕ್ಕ ಬರಾಕತ್ತೈತೆ ಅಂತ ಹೇಳಿ ನನ್ನ ಹಿಂದೆ ಅಡ್ಡಾಡಕತ್ತಿದ್ಯಾ? ನಾಚಿಗೆ ಬರಂಗಿಲ್ಲ ನಿನಗೆ? ರಾಣಿ ಅದು ಹಂಗಲ್ಲ ರಾಣಿ. ಬಾಯ್ ಮುಚ್ಕೊ, ಇನ್ನೇನು ಮಾತಾಡಬೇಡ. ನೀ ಮಾತಾಡೋದೆಲ್ಲ ಕೇಳಿಸ್ಕೊಂಡಿನಿ. ಇನ್ನೊಂದು ಮಾತು ಮಾತಾಡಿದ್ರೆ ಮತ್ತೆ ನಾ ಮನುಷ್ಯಳಾಗಿರಂಗಿಲ್ಲ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಎಂಥ ಕೆಟ್ಟವನದಿ. ನಾನು ಕೊಲಾಬ್ರೇಷನ್ ಬಂದಾಗ ಅಲ್ಲೆಲ್ಲ ಅರ್ಧಕ್ಕರ್ಧ ರೊಕ್ಕ ನೀನೇ ಲಪ್ಟಾಯಿಸ್ತಿದ್ಯಾ. ನೀಚ. ನಾನು ನಿನ್ನ ಏನು ಅನ್ಕೊಂಡಿದ್ದೆ? ನೀನು ಸಾಕು, ನಿನ್ನ ಸವಾಸನೂ ಸಾಕು, ನಿನ್ನ ದಿಕ್ಕಿಗೆ ಶರಣು. ಇನ್ನೊಂದು ಸತಿ ನನ್ನ ಫೋನಿಗೆ ಒಂದೇ ಫೋನ್ ಮಾಡೋದಾಗಲಿ, ನಮ್ಮ ಮನೆ ಹತ್ರ ಬರೋದಾಗಲಿ ಮಾಡಿದೆ ಅಂದ್ರೆ ಕೈ ಕಾಲು ಮುರಿದು ಬಿಡ್ತೀನಿ. ಹುಷಾರು. ಪ್ರೀತಿ ಅಂದ್ರೆ ಏನು ಗೊತ್ತೇ ಇಲ್ಲ, ಬರೀ ರೊಕ್ಕಕ್ಕೆ ಬೆಲೆ ಕೊಡ ಅವನು. ಇನ್ನು ಮ್ಯಾಗಿದ್ದ ನೀನು ನನ್ನ ಮಕ್ಕ ತೋರಿಸ್ಬೇಡ. ನಾನು ನನಗೆ ಏನೂ ಸಂಬಂಧ ಇಲ್ಲ. ಗುಡ್ ಬಾಯ್. ಮಾರೇನ ಪ್ರೀತಿ ಗೋವಿಂದ. ಏ ರಾಣಿ ಒಂದು ನನ್ನ ಮಾತು ಕೇಳ ರಾಣಿ. ಇದೇನ್ಲೇ ನೀ ರಾಣಿ ಅಂದಿ? ನಿನ್ನ ರಾಣಿ ಚಪ್ಪಲ್ ತಗೊಂಡು ಒಗದು ಹೋದ್ಲಲ್ಲ.